ಈಗಂತೂ ಹಲಸಿನ ಹಣ್ಣಿನ ಸೀಸನ್ನು, ಎಲ್ಲ ಕಡೆ ಎಲ್ಲ ರೀತಿಯ ಹಲಸಿನ ಹಣ್ಣು ಸಿಗುತ್ತೆ. ನಾನಿವತ್ತು ಹಲಸಿನ ಹಣ್ಣಿನಿಂದ ಒಂದು ಇಡ್ಲಿಯನ್ನು ಮಾಡಿದ್ದೇನೆ. ತುಪ್ಪವನ್ನು ಹಾಕ್ಕೊಂಡು ಈ ಹಲಸಿನ ಹಣ್ಣಿನ ಇಡ್ಲಿಯನ್ನು ತಿಂತಾ ಇದ್ದರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ಹಾಗಾದರೆ ಬನ್ನಿ ಈ ಹಲಸಿನ ಹಣ್ಣಿನ ಇಡ್ಲಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇದು ಚಕ್ಕೆ ಹಲಸಿನ ಹಣ್ಣು. ಇದರಲ್ಲಿ ತುಂಬ ರಸ ಇರುತ್ತೆ. ಇಡ್ಲಿಗೆ, ದೋಸೆಗೆಲ್ಲ ಈ ಥರದ ಹಣ್ಣು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಈ ರೀತಿಯಾಗಿ ಬಿರ್ಕೊಳ್ಬೇಕು. ನಂತರ ಇದರಲ್ಲಿರುವಂತಹ ತೊಳೆಗಳನ್ನು ತೆಗೆದು ಬೀಜವನ್ನು ತಕ್ಕೊಳ್ಬೇಕು. ಹಲಸಿನ ಹಣ್ಣಿನ ತೊಳೆಗಳನ್ನೆಲ್ಲ ಬಿಡಿಸ್ಕೊಂಡಿದ್ದಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಹಲಸಿನ ಹಣ್ಣಿನ ತೊಳೆಯನ್ನು ಈ ರೀತಿಯಾಗಿ ರುಬ್ಕೊಂಡಿದ್ದಾಗಿದೆ. ಇಲ್ಲಿ ಅಕ್ಕಿಯನ್ನು ಒಂದು 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳೆದು ಹಾಗೆ ನೀರನ್ನೆಲ್ಲ ಸೋಸಿಟ್ಕೊಂಡಿದ್ದೇನೆ. ಸ್ವಲ್ಪ ಹುಡಿಯಾಗಿ ಇರಬೇಕು. ಈಗ ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಇಷ್ಟು ತರಿಯಾಗಿ ಇದನ್ನು ರುಬ್ಕೊಂಡ್ರೆ ಸಾಕು. ಈಗ ಈ ರುಬ್ಕೊಂಡಿರೋದನ್ನು ಈ ಹಲಸಿನ ಹಣ್ಣನ್ನು ರುಬ್ಬಿಟ್ಕೊಂಡಿದ್ವಲ್ಲ ಇದಕ್ಕೆ ಸೇರಿಸ್ಕೊಳ್ತೇನೆ. ಅಕ್ಕಿ ರವೆಯ ಬದಲಿಗೆ ನೀವು ಇಲ್ಲಿ ಗೋಧಿ ರವೆ ಇರುತ್ತಲ್ಲ, ಅದು ದಪ್ಪ ರವೆ, ಅದನ್ನು ಸಹ ಹುರಿದು ಹಾಕ್ಬಹುದು. ಹಾಗೆ ಇಡ್ಲಿ ರವೆ ಬರುತ್ತಲ್ಲ ಪ್ಯಾಕೆಟಲ್ಲಿ, ಅದನ್ನು ಸಹ ಹಾಕಬಹುದು. ಅದರಿಂದನೂ ಇಡ್ಲಿಯನ್ನು ಮಾಡಬಹುದು, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಒಂದು ಕಾಯಲ್ಲಿ ಅರ್ಧ ಕಾಯನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ನೀವು ಅಕ್ಕಿ ಹಾಗೆ ನೀವು ಹಲಸಿನ ಹಣ್ಣನ್ನು ಪಲ್ಪನ್ನು ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಒಣ ಕೊಬ್ಬರಿಯನ್ನು ಕಟ್ ಮಾಡಿ ಹೀಗೆ ಹಾಕ್ಕೊಳ್ತಾ ಇದ್ದೇನೆ. ಮಧ್ಯೆ ಮಧ್ಯೆ ಬಾಯಿಗೆ ಸಿಗುವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ. ಹಲಸಿನ ಹಣ್ಣಿನ ಇಡ್ಲಿ ಅಲ್ವಾ, ಸಿಹಿ ಆಗಿರಬೇಕು. ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತೇನೆ, ಸಿಹಿಗೆ ಬೇಕಾಗುವಷ್ಟು. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಪರಿಮಳಕ್ಕೋಸ್ಕರ. ನೀವು ಇಲ್ಲಿ ಜಾಯಿಕಾಯಿಯನ್ನು ಸಹ ಬಳಸಬಹುದು, ಅದರ ಪರಿಮಳನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಜಾಯಿಕಾಯಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಏಲಕ್ಕಿ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ತುಂಬ ನೀರು ಬೇಕಾಗಲ್ಲ ಇದಕ್ಕೆ, ಯಾಕೆಂದರೆ ಇದು ಚಕ್ಕೆ ಹಣ್ಣಾಗಿರೋದ್ರಿಂದ ಇದರಲ್ಲಿ ರಸ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದು 10 ರಿಂದ 15 ನಿಮಿಷ ಇದನ್ನು ಹಾಗೆ ಬಿಡ್ತೇನೆ. ಯಾಕೆ ಅಂದರೆ ಅಕ್ಕಿ ಕಡಿ ಆಗಿರೋದ್ರಿಂದ ಸ್ವಲ್ಪ ನೆನ್ಕೊಳ್ಬೇಕು, ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ಹಾಗಾಗಿ ಇದನ್ನು ಒಂದು 10 ರಿಂದ 15 ನಿಮಿಷ ಇಟ್ಬಿಡ್ತೇನೆ. ಹೀಗೆ ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ತೇನೆ. ತೆಂಗಿನ ಎಣ್ಣೆ ಹಾಕಿದರೆ ಪರಿಮಳ ಚೆನ್ನಾಗಾಗುತ್ತೆ ಇಡ್ಲಿದು. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ಬೇಯಿಸ್ಕೊಳ್ಬೇಕು. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬೌಲನ್ನು ತೊಗೊಂಡಿದ್ದೇನೆ. ಈಗ ಇದರಲ್ಲಿ ಹಿಟ್ಟನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ ಆಲ್ರೆಡಿ ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೇನೆ. ಈಗ ಈ ತಟ್ಟೆಯನ್ನು ಇದರಲ್ಲಿ ನೀರಿನಲ್ಲಿ ಇಟ್ಟು ಬೇಯಿಸ್ಕೊಳ್ತೇನೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇಡ್ಲಿ ರೆಡಿಯಾಗಿದೆ. ನೋಡಿ, ಹಲಸಿನ ಹಣ್ಣಿನ ಇಡ್ಲಿ ರೆಡಿಯಾಗಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂತ, ಎಷ್ಟು ಚೆನ್ನಾಗಿದೆ. ಖಂಡಿತ ನೀವು ಈ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಈ ರೀತಿಯಾಗಿ ಹಲಸಿನ ಹಣ್ಣಿನ ಇಡ್ಲಿಯನ್ನು ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.